ರೊಬಾಟಿಕ್ ಸಿಸ್ಟಮ್ಸ್ಗಳು ಕ್ಯಾನ್ ಇಟ್ ರೆಡ್ಯೂಸ್ ಈ ಔಟ್ಲೈಯರ್ಸ್ಗಳನ್ನು, ಅಂದರೆ ಇಂಪ್ರಾಪರ್ಲಿ ಪ್ಲೇಸ್ಡ್ ಇಂಪ್ಲಾಂಟ್ಸ್ಗಳನ್ನು ಕೂಡ ಅದನ್ನು ಕರೆಕ್ಟ್ ಮಾಡಿ ಬೈ ಆಲ್ಮೋಸ್ಟ್ 78%? ಹೌದು, ಡೆಫಿನೆಟ್ಲಿ. ಸೊ ಈಗ ನಮ್ಮ ಹತ್ರ ಒಂದು ಟೆಕ್ನಾಲಜಿ ಇದೆ. ನಾವು ಕಾಂಪೊನೆಂಟನ್ನು ಯಾವ ಥರ ಮಂಡಿ ಒಳಗೆ ಹಾಕ್ತಾ ಇದ್ದೀವಿ, ಅದು 2 ಫ್ರ್ಯಾಕ್ಷನ್ ಆಫ್ ಮಿಲಿಮೀಟರ್, 2 ಸಿಂಗಲ್ ಡಿಗ್ರಿ ಅದು ನಮ್ಗೆ ಹೇಳುತ್ತೆ. ಸೊ ಈಗ ನಾವು ರೊಬಾಟಿಕ್ ಸರ್ಜರಿಯಲ್ಲಿ ಒಂಚೂರು ಡೀಟೇಲ್ ನಿಮ್ಗೆ ಹೇಳ್ತೀನಿ ರೊಬಾಟಿಕ್ ಸರ್ಜರಿ ಬಗ್ಗೆ. ಸೊ ರೊಬಾಟಿಕ್ ಸರ್ಜರಿಯಲ್ಲಿ ಬೇರೆ ಥರದ ರೋಬೋಟ್ಗಳು ಇರುತ್ತೆ, ಬಟ್ ನಾವು ಯಾವ ರೋಬೋಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಒಂದು CT ಸ್ಕ್ಯಾನ್ ತಗೊಂಡು ಪೇಷಂಟಿನ ಕಾಲಿಂದು ಅದು ರೋಬೋಟಿಗೆ ನಾವು ಫೀಡ್ ಮಾಡ್ತೀವಿ. ಆ್ಯಂಡ್ ರೋಬೋಟ್ ಆ ಎಕ್ಸಾಕ್ಟ್ ಇಮೇಜ್ ಪ್ರಕಾರ ಒಂದು 3D ಮಾಡೆಲ್ ಮಾಡುತ್ತೆ. ಸೊ ಎಕ್ಸಾಕ್ಟ್ ಆಗಿ ಆ ಪೇಷಂಟಿನ ಮಂಡಿ ಯಾವ ಶೇಪಲ್ಲಿದೆ, ಯಾವ ಸೈಜಲ್ಲಿದೆ, ಯಾವ ಥರ ಬೆಂಡ್ ಇದೆ ಎಲ್ಲ ನಮ್ಗೆ ಹೇಳುತ್ತೆ. ಆ್ಯಂಡ್ ಅದರಿಂದ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಪೇಷಂಟಿಗೆ ಆರ್ಥರೈಟಿಸ್ ಆಗುವ ಮುಂಚೆ ಯಾವ ಥರ ಸೈಜ್ ಶೇಪಲ್ಲಿತ್ತು ಅದು ಇನ್ಫಾರ್ಮೇಷನ್ ಸಹ ನಮಗೆ ಕೊಡುತ್ತೆ. ಈಗ ಅದನ್ನು ನಾವು ನೋಡಿಕೊಂಡು ಆ 3D ಮಾಡೆಲ್ ಮೇಲೆ ವರ್ಚುವಲ್ ಆಗಿ ನಾವು ಸರ್ಜರಿ ಪ್ಲ್ಯಾನ್ ಮಾಡ್ತೀವಿ ಫಸ್ಟು. ಇವೆಲ್ಲ ಪೇಷಂಟ್ ಮುಟ್ಟುವ ಮುಂಚೆನೇ ಆಗತ್ತೆ. ಈಗ ನಾವು ಆಪರೇಷನ್ ಮಾಡಿರುವ ಟೈಮಲ್ಲಿ ಆ ಪೇಷಂಟ್ ಸ್ಕ್ಯಾನ್ ಮತ್ತು ಪೇಷಂಟ್ ಆ್ಯಕ್ಚುಯಲ್ ಮಂಡಿ ದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಇಲ್ವಾ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರಿಂದ ನಾವು ರಿಜಿಸ್ಟರ್ ಮಾಡ್ತೀವಿ. ಅಂದರೆ ಆ್ಯಕ್ಚುಲ್ ಆಗಿ ಯಾವ ಥರ ಇದೆ ಅದು CT ಸ್ಕ್ಯಾನಿಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅದು ನಾವು ಫಸ್ಟ್ ಮಾಡ್ತೀವಿ. ಅದಾದಮೇಲೆ ನಾವು ಅದು ಶೇಪನ್ನು ಎಕ್ಸಾಕ್ಟ್ ಆಗಿ ಕೊಡ್ತೀವಿ. ಸೊ ಈ ಥರ ಸಿಚುವೇಶನಲ್ಲಿ ಎರರ್ ಆಗುವ ಚಾನ್ಸಸ್ ಡೆಫಿನೆಟ್ಲಿ ಕಡಿಮೆ.